ಹೋಗೋಣ ಸಿಗ್ಲಿಗೆ. ಏನ್ ರಜನಿಕಾಂತ್ ವಾಕ್ ಮಾಡ್ತಾರಣ್ಣ? 80 kg ಬಂಗಾರ ಕಳ್ಳ ನಾನು. ಸುಮಾರು 262 ಮನೆ ಕಳ್ತನ ಮಾಡಿದೆ. ಯಡಿಯೂರಪ್ಪ ಜಡ್ಜ್, ಲಾಯರ್, ತಹಸೀಲ್ದಾರ್, ಇಂಜಿನಿಯರಿಂಗ್. ಆದ್ರೆ ನನ್ನ ಕೇಸ್ ನಲ್ಲಿ ನಾನೇ ವಾದ ಮಾಡ್ತೀನಿ. 262 ಮನೆ ಕಳ್ತನ ಮಾಡಿದ್ರು ನನ್ನಂತ ಒಬ್ಬ ಅಪರಾಧಿಗೆ ಒಂದಿನ ಶಿಕ್ಷೆ ಕೊಡಕ್ ಆಗ್ಲಿಲ್ಲ ಅಂತ ಬೇಜಾರಾಗಿ ನನ್ನಷ್ಟಕ್ಕೆ ನಾನೇ ಕಳ್ತನ ಬಿಟ್ಟು 14 ವರ್ಷ ಆಯ್ತು. ಹೊರಗಡೆ ಇಸ್ಪೆಟ್ ಆಡಿದ್ರೆ ಒದ್ ಹೇಳ್ಕೊಂಬಂದ್ ಜೈಲ್ಗೆ ಹಾಕ್ತಾರೆ. ಜೈಲಿಗೆ ಇಸ್ಪೆಟ್ ಆಡಿದ್ರೆ ಇನ್ನೆಲ್ಲ ಹಾಕ್ತಾರಂತ ಜೈಲ ಅಖಾಡ ಮಾಡಿಕೊಟ್ಟ. ಬುದ್ಧನ ಕಾಲದಾಗ ಅಂಗುಲಿ ಮಾಲ ಇದ್ದ, ಅವನು ಪರಿವರ್ತನೆ ಆದ. ನೀವು ಒಪ್ಕೊಂಡು ಶಿಕ್ಷೆ ಕೊಡಲ್ಲ? ಎಲ್ಲಿ ಒಪ್ಕೊಂಡ್ರೆ ಎಲ್ಲಿ ಶಿಕ್ಷೆ ಕೊಡ್ತಾರೆ? ಈಗ ನಾ ಕೊಲೆ ಮಾಡಿದೀನ್ರಿ ಅಂತಂದು ಆಗ ಕೋರ್ಟ್ನಿಗೆ ಹೇಳಿದ್ರೆ ಆಗ ಶಿಕ್ಷೆ ಕೊಟ್ಬಿಡ್ತಾರ ಅವ್ರು. ಬಾ ಶಂಕರಿ, ಇದು ನಮ್ಮ ಅಣ್ಣನ ಮನೆ, ಇದು ನನ್ ಮನೆ. ರೌಡಿ ಸೆಲ್ನಾಗ ಇರಾಕ ಲಾಯರ್ನ ಕೈದಿಗಳನ್ನ ಬಿಡಿಸ್ಬೇಕನ್ನೋದೇನಿಲ್ಲ. ನಮ್ ಕೇಸ್ನ ನಾವ ಬಿಡಿಸ್ಕೋಬೇಕು. ಅವ ಬರ್ದು ಅಪ್ಪೀಲ್ ಹಾಕ್ಬಹುದು. ಜೈಲಿನಲ್ಲಿ ಒಬ್ಬ ಕೈದಿ ರೌಡಿ ಸೆಲ್ನಾಗ ಇರಾಕ 1 ಲಕ್ಷ ಕೇಳ್ತಾರ. ಬರೀ ಸೆಲ್ನಾಗ ಇರಾಕ, ಸಿಂಗಲ್ ಆಗಿರಾಕ. ಇಲ್ಲ ಅಂದ್ರೆ ಪಬ್ಲಿಕ್ ನಲ್ಲಿ ಹಾಕಿದ್ರೆ ಯಾರಾದ್ರೂ ಡೀಲ್ ಕೊಟ್ಟು ಕೊಲೆ ಮಾಡಿಸ್ಬಿಡ್ತಾರ. ರೌಡಿ ಆಗೋದು ಹಾಕ್ಬಿಡ್ತಾರ. ರೌಡಿ ಆಗಿಂದಾಗ ಯಾಕರ ನಾ ರೌಡಿ ಆದೆ ಅಂತಂದ್ರೆ ರೌಡಿಗಳು ಪಶ್ಚಾತ್ತಾಪನ ನಾನ್ ನೋಡಿದೇನ್ರಿ. ಭಾನುವಾರ ಒಂದಿವ್ಸ ಜೈಲ್ನಾಗ ಇರ್ತೀನಿ, ಹೊರತು ಉಳಿದ ದಿನ ಎಲ್ಲಾ ಕೋರ್ಟ್ನಾಗನೆ ಎಂಜಾಯ್ ಮಾಡ್ಕೊಂತ ಅಡ್ಡಾಡ್ತಿರ್ತೀನಿ. ತಲೆ ಇದ್ರ ಸಿಗ್ಲಿ ಬಸ್ಸನ್ ಅಂತ ತಲೆ ಇರ್ಬೇಕಂತ, ಶಕ್ತಿ ಇದ್ರ ಸಂಗೊಳ್ಳಿ ರಾಯನಂತ ಶಕ್ತಿ ಇರ್ಬೇಕಂತ, ಆಸ್ತಿ ಇದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನಂತ ಆಸ್ತಿ ಇರ್ಬೇಕಂತ. ಇದು ರಜನಿಕಾಂತನ ಸ್ಟೈಲ್ ಅಲ್ಲ, ಒರಿಜಿನಲ್ ಸಿಗ್ಲಿ ಬಸ್ಸನ್ ಸ್ಟೈಲ್. ಈ ಮೊದ್ಲ ಆದ್ರೆ ಮಾಂಸ ಕುಡಿಯೋದು, ಈ ಹುಡುಗಿಯರ ಸೋತಿ ಇಲ್ರಿ, ಗಾಂಜಾ ಹೊಡಿತೀನಿ. ಸರಿಪನ್ ಪರಮ ಭಕ್ತ ನಾನು. ಹೌದೌದು. ಜೈಲ್ನಾಗೆ ಈಗ ಹೊರಗಡೆ ಇಸ್ಪೆಟ್ ಆಡಿದ್ರೆ ಒದ್ದು ಹೇಳ್ಕೊಂಬಂದು ಜೈಲ್ಗೆ ಹಾಕ್ತಾರೆ. ಜೈಲ್ನಾಗೆ ಇಸ್ಪೆಟ್ ಆಡಿದ್ರೆ ಇನ್ನೆಲ್ಲ ಹಾಕ್ತಾರೆ.